ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಬಹಳಷ್ಟು ತೀವ್ರಗೊಳ್ತಾ ಇದೆ. ದಿನದಿಂದ ದಿನಕ್ಕೆ ಭೀಕರವಾದಂತಹ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತಕ್ಕೆ ಬರ್ತಾ ಇದ್ದಂತ ಸರಕು ಹಡಗಿನ ಮೇಲೆ ಈಗ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಥೈಲ್ಯಾಂಡ್ ಮೂಲದ ಮಯೂರಿ ನರಿ ಎಂಬ ಹಡಗು ಗುಜರಾತ್ನ ಕಾಂಡ್ಲಾ ಬಂದರಿಗೆ ಆಗಮಿಸ್ತಾ ಇದ್ದ ವೇಳೆ ಈ ಅಟ್ಯಾಕ್ ನಡೆದಿದೆ. ಈ ಘಟನೆ ಕುರಿತು ಕೇಂದ್ರ ಸರ್ಕಾರ ತೀವ್ರವಾದಂತಹ ಆತಂಕವನ್ನ ವ್ಯಕ್ತಪಡಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆಯನ್ನ ನೀಡಿ ಪಶ್ಚಿಮ ಏಷ್ಯಾದ ಸಂಘರ್ಷದಲ್ಲಿ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಳ್ಳುವುದು ಸರಿ ಅಲ್ಲ ಅಂತ ಹೇಳಿ ತಿಳಿಸಿದೆ. ಮುಗ್ಧ ನಾಗರಿಕರು ಮತ್ತು ವಾಣಿಜ್ಯ ಸಾಗಣೆಯ ಮೇಲೆ ದಾಳಿಯನ್ನ ನಡೆಸಬಾರದು ಅಂತ ಹೇಳಿ ಈಗ ಭಾರತ ಎಚ್ಚರಿಕೆಯನ್ನ ನೀಡಿದೆ. ಭಾರತಕ್ಕೆ ಬರ್ತಾ ಇದ್ದಂತ ಥಾಯ್ ಹಡಗು ಇದು. ಆ ಹಡಗಿನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಲಾಗಿದೆ. ಹರ್ಮುಜ್ ಕಾಲುವೆಯಲ್ಲಿ ಮಯೂರಿ ನರಿ ಮೇಲೆ ದಾಳಿ ಮಾಡಲಾಗಿದೆ. ಗುಜರಾತ್ನ ಕಾಂಡ್ಲಾ ಬಂದರಿಗೆ ಆಗಮಿಸ್ತಾ ಇರುತ್ತೆ ಈ ಹಡಗು. ಆ ಸಂದರ್ಭದಲ್ಲಿ ಹಡಗಿನ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅಲ್ಲಿ ಮುಗ್ಧ ನಾಗರಿಕರು ಇರ್ತಾರೆ, ಅವರನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಭಾರತ ಹೇಳುತ್ತೆ. ಸಂಘರ್ಷದಲ್ಲಿ ವಾಣಿಜ್ಯ ಹಡಗುಗಳ ಮೇಲೇನೆ ದಾಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಆತಂಕ ಮೂಡ್ತಾ ಇದೆ. ಭಾರತೀಯರು ಬಲಿಯಾಗಿರುವುದಕ್ಕೆ ಭಾರತ ಈಗ ವಿಷಾದವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ವಾಣಿಜ್ಯ ಸಾಗಣೆಯ ಮೇಲೆ ಈ ರೀತಿಯಾದಂತಹ ಅಟ್ಯಾಕ್ ಅನ್ನ ಮಾಡಬಾರದು ಅಂತ ಹೇಳಿ ಭಾರತ ಎಚ್ಚರಿಕೆಯನ್ನ ನೀಡಿದೆ.